ಅವ್ರ ಕಣ್ ತಪ್ಸಿ ನಾಗಮಣಿ ತಗೊಂಡು ಹೋಗ್ಬೇಕು ಅಂತಿದ್ದೀರಾ? ಅದು ಸಾಧ್ಯನಾ? ವಿಧಿ ಬರಹನ್ನ ಸ್ವೀಕಾರ ಮಾಡಬೇಕೇ ಆಗ್ಲಿ ಈ ತರ ಹಿಂದೆ ಬೀಳಬಾರ್ದು. ಅರ್ಥ ಮಾಡ್ಕೊಂಡಿರೋದಕ್ಕೆ ದಾರಿ ಕೊಡ್ತಾ ಇದ್ದೀನಿ. ಹೋಗು. ಗುರುಗಳೇ, ಯಾರ ಜೊತೆ ಮಾತಾಡ್ತಿದ್ರಿ? ನಡಿ. ನಮಸ್ಕಾರ ಗುರುಗಳೇ. ಹಿಮಾಲಯಕ್ಕೆ ಹೋದ್ ನೀವು ಇಷ್ಟು ದಿನಗಳಾದ್ರೂ ಬಂದಿರಲಿಲ್ಲ. ಮನ್ಸು ಬದಲಾಯಿಸಿ ಬಂದಿದ್ದೀರಾ ಅಂದ್ರೆ ನಮ್ ಕುಟುಂಬದ ಮೇಲೆ ದಯೆ ತೋರಿಸಿದ್ದೀರಾ ಅಂತ ಸ್ವಾಮಿ. ದೈವ ಸಂಕಲ್ಪ ನೆರವೇರೋ ದಿನ ಹತ್ರ ಬಂತು ತಾಯಿ. ನೀವಿಲ್ಲ ಅನ್ನೋದನ್ ಬಿಟ್ರೆ ಇಷ್ಟು ದಿನ ನಮ್ಮ ಮನೇನ ಕಾಪಾಡಿದ್ದು ನೀವು ಕೊಟ್ಟ ಗುರುದಂಡನೇ ಸ್ವಾಮಿ. ಅದು ಕೇವಲ ಗುರುದಂಡ ಮಾತ್ರ ಅಲ್ಲ ಅದ್ಕೆ, ಮಂತ್ರದಂಡ ಕೂಡ. ಆ ದಂಡವನ್ನ ಶಿಕ್ಷೆ ಕೊಡೋದಕ್ಕೆ ಬಳಸಬಾರದು ಭದ್ರಾವತಿ. ಗುರುಗಳೇ, ನಾಗನಿಧಿ ಇದೆ. ಆ ನಿಧಿನ ಪಡ್ಕೊಳ್ಳೋ ಸಾಮರ್ಥ್ಯ ಇರೋ ವಾರಸ್ದಾರ ಇದ್ದಾನೆ. ಆ ನಿಧಿ ಬಗ್ಗೆ ಮಾತಾಡೋಕೆ ಆಸ್ಪದ ಇದೆ ಆಗ್ಲಿ ಈ ಕಣ್ಗಳಿಂದ ನೋಡೋ ಅದೃಷ್ಟ ಮಾತ್ರ ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಗುರುಗಳೇ? ನಮ್ಗೆ ಬೇಕಾದಷ್ಟು ಆಸ್ತಿ ಇದೆ, ಇನ್ನೂ ಆ ನಿಧಿ ಬೇಕು ಅನ್ನೋ ಒದ್ದಾಟ ಯಾಕೆ ವರ್ಮ? ಅಮ್ಮ, ತಾತ ಮುತ್ತಾತರಿಂದ ಬಂದಿರೋ ಆಸ್ತಿ ತಲತಲಾಂತರದಲ್ಲಿ 3 ಪಟ್ಟಾಗ್ಬೋದು, ಇಲ್ಲ ನಮಗ್ ಸಿಗದೆ ಕಂಡೋರ್ ಪಾಲಾಗ್ಬೋದು. ಆದ್ರೆ ಇದು ನಾಗನಿಧಿ. ನಾನು ನನ್ ಮಗ, ಅವನ್ ಮಗ, ಅವನ್ ಮಗ, ಅವನ್ ಮೊಮ್ಮಕ್ಕಳಿಗೆ ಸಹ ಕುಬೇರ ಪುತ್ರರೇ ಅನ್ಸ್ಕೋತೀವಿ. ನಾಗನಿಧಿ. ಆಸೆ ಪಡೋದು ತಪ್ಪಲ್ಲ, ಆದ್ರೆ ಅದಕ್ಕೋಸ್ಕರ ತಪ್ಪು ಮಾಡೋದು. ಗುರುಗಳು ಬಂದಿದ್ದಾರೆ. ಸ್ವಾಮಿ, ನಮ್ಮ ಆಸೆಗಳಿಗೆ ಇಷ್ಟೊಂದು ಅಡಚಣೆಗಳು ಯಾಕೆ? ನೀವು ಹೇಳಿರೋ ಪೂಜೆಗಳೆಲ್ಲ ಮಾಡ್ತಾ ಇದ್ದೀವಿ, ಅವೆಲ್ಲ ಯಾಕೆ ಉಪಯೋಗಕ್ಕೆ ಬರ್ತಿಲ್ಲ? ಕಾರಣ ಏನು ಅಂತ ಹೇಳಿ ಗುರುಗಳೇ. ದ್ವೇಷ ನಮ್ಮನ್ನ ಮುಚ್ಚಾಕುತ್ತೆ, ಆವೇಶ ಮುಚ್ಚಿಟ್ಟಿರೋದನ್ನೆಲ್ಲ ಸರ್ವನಾಶ ಮಾಡುತ್ತೆ. ನಿನ್ನ ಆಲೋಚನೆಗಳಲ್ಲಿ ಸ್ವಾರ್ಥ ಇದೆ ವರ್ಮ. ಅದಕ್ಕೆ ಆ ನಾಗನಿಧಿ ನಿನಗ್ ಸಿಗದೆ ನಿನ್ನ ಮುಂದಿನ ಪೀಳಿಗೆಗೆ ನಿಧಿನ ಪಡ್ಕೊಳ್ಳೋ ಸಾಮರ್ಥ್ಯ ಬಂದಿದೆ. ಬೆಟ್ಟನ್ನ ಬೇಕಾದ್ರೆ ಹಿಟ್ಟು ಮಾಡಿಬಿಡ್ಬೋದು, ಆದ್ರೆ ಕಾಲ ಪ್ರವಾಹಕ್ಕೆ ಎದುರೀಜಕ್ಕಾಗಲ್ಲ. ವಿಧಿ ನಿರ್ಣಯಗಳನ್ನ ಯಾರೂ ಬದಲಾಯಿಸಕ್ಕಾಗಲ್ಲ. ನಾಗಮಣಿ ಎಲ್ಲೇ ಇದ್ರು, ಅದು ನಿಮ್ಮನೆಯಲ್ಲೇ ಇದ್ರು, ನಿನ್ ಮುಂದೆನೇ ಇದ್ರು, ನಿನ್ನ ಕಣ್ಣಿಗೆ ಬೀಳೋ ಸಮಯ ಕೂಡಿ ಬಂದಾಗ್ಲೇ ನೀನ್ ನೋಡ್ಬೋದು ವರ್ಮ. ಅಲ್ಲಿವರೆಗೂ ಅದು ನಿನ್ನ ಕಣ್ಣಿಗೆ ಬೀಳಲ್ಲ. ಅದು ನಿನಗೆ ಸಿಕ್ಕರೂ ನಾಗನಿಧಿ ಮಾತ್ರ ಅನಿರುದ್ಧ ಕೈಯಿಂದನೇ ಹೊರಗೆ ಬರುತ್ತೆ. ಇದು ಶತಸಿದ್ಧ. ನೀವೀ ರೀತಿ ಸಲಹೆ ಕೊಡ್ತಿದ್ರ ಸ್ವಾಮಿ? ನಾಗಮಣಿನ ಪಶುಪತಿ ತಗೊಂಡೋಗಿರ್ಬೇಕು ಅಂತ ನನ್ನ ಅನುಮಾನ. ಅವನಿಗೆ ಸಹಾಯ ಮಾಡಿದಂತ ಪ್ರೊಫೆಸರು ಸತ್ತೇ ಹೋದ್ರು. ಪುಣ್ಯ ಓಡ್ ಹೋದ್ಲು.
ಆ ಪಶುಪತಿ ಕಣ್ಣಂಗ್ ಮಾಯ ಆಗ್ಬಿಟ್ಟ. ಅಂದ್ರೆ ಅಂದ್ರೆ ಇವ್ರ ಮಧ್ಯೆ ಏನೋ ಒಂದು ವ್ಯವಹಾರ ನಡೆದಿರ್ಬೇಕಲ್ವಾ? ಹ ಇನ್ನೊಬ್ರ ಮೇಲೆ ಚಾಡಿ ಹೇಳ್ಕೊಂಡೆ ಕಾಲ ಕಳೀತಿದ್ಯಾ ನೀನು. ಅಮ್ಮ ನೀನ್ ಸುಮ್ನಿರು. ನಿಸ್ವಾರ್ಥ ಧೈರ್ಯನ ಕೊಡುತ್ತೆ. ಆ ಧೈರ್ಯದಿಂದ ದೈವಾನುಗ್ರಹ ಸಿಗುತ್ತೆ. ಗುರುಗಳೇ, ನೀವು ಹೇಳ್ತಿರೋ ಮಾತಿನ ಅರ್ಥ ಏನಾದ್ರೂ ನಾಗಮಣಿ ಹೊರಗೆ ಬರ್ದಿರೋ ಥರ ಹುಷಾರಾಗಿಟ್ಕೋಬೇಕು. ಇವ್ರ ದಿವ್ಯ ದೃಷ್ಟಿಯಿಂದ ಅದು ಕಣ್ಣು ಕಾಣಿಸ್ಬಿಡುತ್ತೋ ಏನೋ. ಛೇ, ನಮ್ ರಕ್ಷಣೆಗೆ ಅಂತ ಇದ್ದಿದ್ದನ್ನ ತಗೊಂಡು ಹೋಗ್ತೀರಾ ಸ್ವಾಮಿ? ರಕ್ಷಣೆಗಾಗಿ ಗರುಡದೇವ ಇದ್ದಾನೆ. ಎಲ್ಲನೂ ಕಾಲಕ್ಕನುಗುಣವಾಗಿ ಆತನೇ ನೋಡ್ಕೋತಾನೆ. ಅನಿರುದ್ಧ ಎಲ್ಲಮ್ಮ? ರೂಮಲ್ಲಿದ್ದಾನೆ, ಕರಿಬೇಕಾ? ನಾವೇ ಹೋಗೋಣ ಬನ್ನಿ. ಸ್ವಾಮಿ, ಅನಿರುದ್ಧನ ಮೊದಲಿನ ಹಾಗೆ ಮಾಮೂಲಿ ಮನುಷ್ಯನಾಗಿ ಮಾಡಿ. ಗರುಡ ವಂಶದ ವಾರಸ್ದಾರ ಅವನು. ಅವನ ಮೇಲೆ ನಾವೆಲ್ಲರೂ ತುಂಬ ಆಸೆಗಳನ್ನ ಇಟ್ಕೊಂಡಿದ್ದೀವಿ ಸ್ವಾಮಿ. ಹಾಗೆ ಆಗ್ಲಮ್ಮ, ಬನ್ನಿ. ಭಾವಾ, ಭಾವಾ, ಸಾರಿ ಭಾವಾ. ಈ ರಾಕ್ಷಸಿ ನನ್ ಬೆನ್ನುನೇ ಬಿಡಲ್ಲ ಅಂತಾಳಲ್ಲ. ಅನಿರುದ್ಧ್, ಅಯ್ಯೋ, ಇವಾಗ ಏನ್ ಮಾಡೋದು? ಏನ್ ಮಾಡ್ತಿದ್ಯಾ ಒಳಗಡೆ? ಯಜಮಾನ್ರು ಬಂದ್ಬಿಟ್ರು. ನಾನಿದ್ದೀನಿ ಅಂತ ಗೊತ್ತಾದ್ರೆ ನನ್ ಕತೆ ಏನಾಗುತ್ತೋ. ಇವಾಗ ಏನ್ ಮಾಡೋದು? ಒಳಗಡೆ ಯಾರು ಇಲ್ಲ ಅಂತ ಹೇಳಿ ಜೋರಾಗಿ ಕೂಗ್ ಹೇಳು. ಬುದ್ಧಿ ಇದೆಯಾನೆ? ಅಲ್ಲಿ ಹೊರಗಡೆ ಬಾಗ್ಲು ಬಡಿತಾ ಇದ್ರೆ ಎಲ್ಲಾದ್ರೂ ಬಚ್ಚಿಟ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಎಲ್ಲಿ ಬಚ್ಚಿಟ್ಕೊಳ್ಳಿ ನಾನು? ನನ್ ಜೇಬಲ್ ಬಚ್ಚಿಟ್ಕೋ. ಅಯ್ಯೋ ತಡ್ಡಿ, ಭಯದಲ್ಲಿದ್ದಾಗ ನಿನ್ ತಲೆ ಕೆಲ್ಸನೇ ಮಾಡಲ್ವಾ? ಎಲ್ಲೋ ಹೇಳು. ಇಲ್ವಾ? ಬಾ, ನಿಧಾನ. ಹೋಗು ಹೋಗು ಹೋಗು, ಬೇಗ. ಅಲ್ಲೇ ಕುತ್ಕೋ. ಇಲ್ಬೇಡ ನಡಿ ಎಲ್ಲಿ? ಕುತ್ಕೋ ಬೇಗ. ಮಲ್ಕೋ. ಇಲ್ಲ, ಸುಮ್ಮನೆ ಮಲ್ಕೋ. ಓ, ಇಲ್ಬೇಡ. ಹೇಳು. ಕೆಳಗೆ ಹೋಗು. ಇಲ್ಲ. ಅಯ್ಯೋ, ಹೋಗು ನೀನು. ಅನಿರುದ್ಧ್, ಏನ್ ಮಾಡ್ತಿದ್ಯಾ? ಅಮ್ಮ ತಾಯಿ, ಟೈಮ್ ಇಲ್ಲ, ನಿನ್ ಕಾಲಿಗೆ ಬೀಳ್ತಿದ್, ಬೇಗ ಹೋಗಮ್ಮ. ಅಯ್ಯಯ್ಯೋ, ಬಾಗಿಲು ತೆಗಿ. ಬೇಗ ನಡಿ ಈ ಕಡೆ. ಇಲ್ಲ. ಮೇಲೆ ಹತ್ತು ಕೂತ್ಕೋ. ಏನ್ ಮಾಡ್ತಿದ್ಯಾ? ಈ ಟವಲಲ್ಲಿ ಮುಚ್ಕೋ. ಅಯ್ಯೋ, ಕತ್ತೆ ಎಲ್ರಿಗೂ ಗೊತ್ತಾಗುತ್ತೆ. ಕೆಳಗೆ ಹೋಗು. ಇಲ್ಲ, ನಾನು ಹೋಗಲ್ಲ. ಅಯ್ಯೋ, ಈ ಟೈಮಲ್ಲಿ ಅದೆಲ್ಲ ಬೇಕಾ? ಛೀ, ಸುಮ್ಮನೆ ಹೋಗು. ನಾನಲ್ಲಿ ಹೋಗಲ್ಲ. ಅಯ್ಯೋ, ಸರಿ ಈ ಕಡೆ ಬಾ. ಕೂತ್ಕೋ, ಏನು ಆಗಲ್ಲ. ಕೂತ್ಕೋ ಅಂತ ಹೇಳಿದ್ನಲ್ವಾ? ಅಯ್ಯೋ, ಕೂತ್ಕೊಳ್ಳೆ. ಅಯ್ಯೋ,
ಅಲ್ಲಾಡ್ಬೇಡ. ಸೌಂಡ್ ಏನಾದರೂ ಮಾಡಿದೆ ಅನ್ಕೋ, ಸಾಯಿಸ್ಬಿಡ್ತೀನಿ. ಸೈಲೆಂಟ್ ಆಗಿರು. ಸರಿ. ಏನೋ ಈ ಮಧ್ಯೆ ಅವನ ರೂಮಲ್ಲಿ ಒಬ್ನೇ ಇರೋದಕ್ಕೆ ಇಷ್ಟಪಡ್ತಿದ್ದಾನೆ ಸ್ವಾಮಿ. ಕೇಳಿದ್ರೆ ತಲೆನೋವು ಅಂತಾನೆ, ಮತ್ತೆ ಕೇಳಿದ್ರೆ ಏನು ಮಾತಾಡಲ್ಲ. ಇನ್ನೂ ಸಂಪೂರ್ಣವಾಗಿ ಗುಣವಾಗಿಲ್ಲ ಸ್ವಾಮಿ. ಅನಿರುದ್ಧ್, ಗುರುಗಳು ಬಂದಿದ್ದಾರೆ. ಏನ್ ಮಾಡ್ತಿದ್ಯಾ ಒಳಗಡೆ? ಬಾಗಿಲು ತೆಗಿ. ಬನ್ನಿ ಗುರುಗಳೇ. ಗಂಭೀರವಾಗಿದ್ದ ಸ್ವಾಮಿಗಳು ನಗ್ತಾ ಇದ್ದಾರಲ್ಲ. ಸ್ವಾಮಿ, ಅನಿರುದ್ಧನ ನೋಡಿ. ಹೌದು ವರ್ಮ, ಆಗ್ಬೇಕಾಗಿರೋ ಕಾರ್ಯಗಳು ನೆರವೇರುತ್ತೆ ಅಂತ ಸಂತೋಷ ಪಡ್ತಾ ಇದ್ದೀನಿ. ಕಂದ ಅನಿರುದ್ಧ್, ಆ? ಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡಪ್ಪ. ಆಗ್ಲಿ. ಇರಪ್ಪ, ಕಾಲಭೈರವನಿಗೆ ನಮಸ್ಕಾರ ಮಾಡು. ಇನ್ಯಾರ ಕಾಲಿಗೆ ಬೀಳೋ ಅವಶ್ಯಕತೆನೇ ಇಲ್ಲ. ಕಾರಣ ಜನ್ಮ ನಿಂದು. ಬರೋ ಸಮಯ ನಿನಗೆ ಒಳ್ಳೆಯದನ್ನೇ ಮಾಡುತ್ತೆ. ಸ್ವಾಮಿ, ನನ್ನ ಮಗಳಿಗೂ ಸ್ವಲ್ಪ ಆಶೀರ್ವಾದ ಮಾಡಿ. ಆಕೆಗೆ ಪೂಜೆಗಳು ಮಾಡಕ್ ಹೇಳಿ, ಫಲಿತಾಂಶ ಸಿಗುತ್ತೆ. ಕಣಿಯಮ್ಮ ಕೂಡ ಇದೇ ಮಾತನ್ನ ಹೇಳಿದ್ಲು. ಅಂದ್ರೆ ಖಂಡಿತವಾಗ್ಲೂ ನಾನು 6 ದಿನ ಕುಜ ಪೂಜೆ ಮಾಡಬೇಕಾಗುತ್ತೆ. ತಪ್ಸಲ್ಲ, ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಕಾರ್ಯೋನ್ಮುಖನ ನೋಡೋಣ ಅಂತ ಬಂದೆ. ನೋಡಿದ್ದೂ ಆಯ್ತು. ತುಂಬಾ ಸಂತೋಷ ಆಯ್ತು. ನಾ ಇನ್ನು ಹೊರಡ್ತೀನಿ. ಗುರುಗಳೇ, ಏನಾದ್ರೂ ಫಲಹಾರ ತಗೊಂಡಿದ್ರೆ? ಫಲಿತಾಂಶಗಳು ದಕ್ಕಿದ ದಿನ ಬರ್ತೀನಿ. ಅದೇ ಈ ಜನ್ಮಕ್ಕೆ ನನಗೊಂದು ದೊಡ್ಡ ಫಲ, ನಿನಗೆ ಪ್ರಸಾದ. ಅನಿರುದ್ಧ್, ಹಾ ಸ್ವಾಮಿ? ನೀನೀಗ ಬಾಗ್ಲು ಮುಚ್ಕೊಂಡ್ರು ಆದಷ್ಟು ಬೇಗ ವಿಜಯದ್ವಾರಗಳು ನಿನಗಾಗಿ ತೆಗೆಯೋ ಸಮಯ ಬರುತ್ತೆ. ಹುಷಾರಾಗಿರು. ಸರಿ ಸ್ವಾಮಿ. ಅನಿರುದ್ಧ್, ತಂದೆ ಹೆಸರು ಕಾಪಾಡ್ಬೇಕು ನೀನು. ಅದೃಷ್ಟ ಅಂದ್ರೆ ನಿಂದೇ ಕಣೋ. ಆದ್ರೆ ಅದನ್ನ ಬಳಸ್ಕೊಳ್ಳೋದು ನಾನು. ಸ್ವಾರ್ಥ ಯಾರನ್ನಾದ್ರೂ ಸರ್ವನಾಶ ಮಾಡುತ್ತೆ. ಈ ಮಾತ ನೆನ್ಪಿಟ್ಕೊಂಡು ಮುಂದುವರಿರಿ. ಪುಣ್ಯ, ಪುಣ್ಯ ಬದುಕಿದ್ಯಾ ಹೋದ್ಯಾ? ಏ ಕತ್ತೆ, ಇದೇನೋ ತೆಗಿ. ಅಯ್ಯೋ ಸದ್ಯ. ತೆಗಿಯೋ ಬೇಗ. ಇರು, ತೆಗಿತೀನಿ. ಸೈಲೆಂಟ್ ಆಗಿರು. ಅಮ್ಮ, ತಾಯಿ ಇನ್ನು ಬದುಕಿದ್ಯಾ? ಅಮ್ಮ. ಅಯ್ಯೋ ಕತ್ತೆ, ಇನ್ನು ಎಷ್ಟೊತ್ತು? ತೆಗಿಯೋ ಬೇಗ ಬೇಗ. ಇರು ಇರು, 1 ನಿಮಿಷ ಇರು. ಆ
ಯಾರದು ಯಾರದು? ನಾನು ಯಾರು ಅಂತ ಕಂಡಿಡಿ ನೋಡೋಣ. ಕಣ್ಣಿಗೆ ಕಾಣದೆ ಯಾರು ಅಂತ ಕಂಡಿಡಿ ಅಂತ ಆಟ ಆಡಿದ್ರೆ ಅನರ್ಥಗಳು ನಡೆದೋಗುತ್ತೆ. ಯಾರೋ ಸಾವನ್ನ ಬೇಡ್ಕೊಂಡು ಈ ಕಡೆ ಬಂದಿದ್ದಂಗಿದ್ದೀರಾ. ಸುಮ್ಮನೆ ಆಟಗಳಾಡ್ದೆ ಈಗಿಂದ ಈಗಲೇ ಆ ಕಡೆಯಿಂದ ಆ ಕಡೆನೆ ಹೋಗ್ಬಿಡು. ಇಲ್ಲಂದ್ರೆ ನಿನ್ನ ಇಲ್ಲಂದ್ರೆ 3 ದಿನಗಳಿಂದ ಏನು ಕೆಲಸ ಮಾಡ್ತಿರೋ ಈ ಕೈಯಿಂದ ನಿನ್ನ ಕೊಲೆ ಮಾಡ್ಬಿಡ್ತೀನಿ. ಪ್ರೊಫೆಸರ್ನ ಸಾಯಿಸ್ಬಿಟ್ಟು ಕತ್ಲಲ್ಲಿ ಓಡಾಡ್ತಿದ್ಯಾ? ಪುಣ್ಯ ಕೊಟ್ಟಿರೋ ಏಟ್ಗೆ ಕೈ ಸುಟ್ಕೊಂಡು ಚಿಕ್ಕ ಹುಡುಗನ್ ತರ ಇಲ್ಲಿ ಬಚ್ಚಿಟ್ಕೊಂಡಿದ್ಯಾ? ನಿನ್ನ ಶಕ್ತಿಗಳೆಲ್ಲ ಏನಾದ್ವು? ಕ್ಷುದ್ರ ದೇವತಾ ಉಪಾಸನೆ ಏನಾಯ್ತು? ಯಾರು ನೀನು? ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ನಿನಗಿದೆಲ್ಲ ಹೇಗೆ ಗೊತ್ತು? ಯಾರು ನೀನು? ನಿನಗೆ ನಾನು ಗೊತ್ತು, ಆದ್ರಿಂದ ನನಗೆಲ್ಲ ಗೊತ್ತು. ನಿನ್ನ ಅಂತರಾತ್ಮ. ಆದ್ರೆ ನಿನಗೆ ನೀನೇ ಗೊತ್ತಿಲ್ಲ ಪಶುಪತಿ. 100 ಸ್ಮಶಾನಗಳಲ್ಲಿ ಕಪಾಲ ಪೂಜೆಗಳು ಮಾಡಿದೀಯಾ. 16 ವರ್ಷ ಭೈರವೋಪಾಸನಗಳನ್ನ ಮಾಡಿದೀಯಾ. ಮಹಾಬೇತಾಳನ ಬಲಗೈ ಬಂಟ ಮಾಡ್ಕೊಂಡಿದ್ಯಾ. ಇಷ್ಟೆಲ್ಲ ಮಾಡಿ ಈಗೇನು ಮಾಡೋದಕ್ಕೆ ಉಳಿದೇ ಇಲ್ಲ ಅನ್ನೋ ತರ ಸೋಮಾರಿಯಾಗಿ ಕೂತಿದ್ಯಾ. ನಾನ್ ಏನ್ ಮಾಡಿದ್ರು ಏನ್ ಪ್ರಯೋಜನ? ನನ್ನ ಮಂತ್ರ ತಂತ್ರ ಕ್ಷುದ್ರ ಶಕ್ತಿಗಳಿಗೆ ರಕ್ತಾಕ್ಷರಿ ನಾಟ್ಯ ಮಾಡ್ಬಿಟ್ಲು. ನಾನು ಅನ್ಕೊಂಡಿದ್ದೆಲ್ಲ 1 ಕ್ಷಣದಲ್ಲಿ ನಡೆದೋಗ್ತಿತ್ತು. ಕರ್ಮಕ್ಕೆ ಮೀರಿದ ಮರ್ಮ ನನ್ನ ಹತ್ರ ಇರ್ತಾ ಇತ್ತು. ಇಷ್ಟೆಲ್ಲ ಇದ್ರು ನಾಗಮಣಿ ನನಗ್ ದಕ್ಕದೆ ಆ ಕೆಲ್ಸದ ಹುಡುಗಿಗೆ ದಕ್ತು. ಆ ಪುಣ್ಯ ಕೈ ಹೋಗಿ ಸೇರ್ಬಿಟ್ಟಿದೆ. ಅವಳಿಗೆ ಸಿಕ್ಕಿದೆ, ನಿನಗ್ ಸಿಕ್ಕಿಲ್ಲ ಅಂತ ನಿರಾಸೆ ಆಗ್ಬೇಡ. ಕುಲಗುರು ಏನ್ ಹೇಳಿದ್ರು ಅಂತ ಜ್ಞಾಪಿಸ್ಕೋ. ನಾಗನಿಧಿನ ಅನಿರುದ್ಧ ಹೊರಗೆ ತೆಗಿತಾನೆ ಅಂತ ಹೇಳಿದ್ದಾರೆ. ಅಂದ್ರೆ ನಾಗಮಣಿ ಯಾರ ಹತ್ರನೇ ಇದ್ರು ಅನಿರುದ್ಧ ಕೈಗೆ ಕಡೆಗೆ ಬಂದು ಸೇರುತ್ತೆ. ನಿನ್ ಕತೆ ಮತ್ತೆ ಪುಣ್ಯ ಜೊತೆ ಸೇರುತ್ತೆ. ಪಶುಪತಿ, ಆ ಮಣಿ ಇನ್ನೂ ಬಂಗ್ಲೆ ದಾಟಿ ಹೋಗಿಲ್ಲ. ಸುಮ್ನೆ ಕಾಲಹರಣ ಮಾಡಬೇಡ. ಹೋಗಿ ಅನಿರುದ್ಧನ ನಿನ್ ವಶಪಡಿಸ್ಕೋ. ನಾಗಮಣಿ ನಾಗನಿಧಿನ ನಿನ್ ಸ್ವಂತ ಮಾಡ್ಕೋ. ಕತ್ಲಲ್ಲಿ ಮುಳುಗೋಗಿರೋ ನನಗೆ ಬೆಳದಿಂಗಳ ಬೆಳಕು ಚೆಲ್ಲಿ ನನ್ನ ಭವಿಷ್ಯನೇ ತೋರಿಸ್ಬಿಟ್ಟೆ. ಈಗ ಇಲ್ಲಿಂದ ಹೊರಗಡೆ ಬರ್ತೀನಿ, ಎಲ್ಲದನ್ನ ಬದಲಾಯಿಸ್ಕೋತೀನಿ. ಅರವಿಂದ, ಅನಿರುದ್ಧ ಊಟ ಮಾಡದ್ನಾ? ಇನ್ನೂ ಇಲ್ಲ ರೀ. ಬಾಗಿಲು ಬಡ್ದೆ 5 ನಿಮಿಷ ಬರ್ತೀನಿ ಅಂತ ಹೇಳ್ದಾರಿ. ಮಾವಯ್ಯ, ಈ ಮಧ್ಯೆ ಭಾವಂಗೆ ನನಗಿಂತ ನಾಚಿಕೆ ಜಾಸ್ತಿ ಆಗೋಗಿದೆ. ಇಷ್ಟಕ್ಕೂ ನಾಚಿಕೆ ನಿನ್ಗೆಲ್ಲಿದ್ಯೆ? ಅವಳನ್ ಯಾಕತ್ತೆ ಅಂತೀರಾ? ಭದ್ರಾವತಿ ಕೇಳಿಸ್ಕೊಂಡ್ರೆ ಜಗಳ ಮಾಡ್ತಾಳೆ. ಭದ್ರ ಎಲ್ಲಿ? ಕುಲಗುರು ನನ್ನ ತಪ್ಪು ಮಾಡಿರೋಳ್ ಥರ ನೋಡಿದ್ರು. ಸ್ವಾರ್ಥದಲ್ಲಿ ನೀನು ನಾಶ ಆಗೋಗ್ತೀಯ ಅಂತ ನನಗೆ ಎಚ್ಚರಿಕೆ ಕೊಟ್ಟು ಹೋದ್ರು. ಅಂದ್ರೆ ಪರೋಕ್ಷವಾಗಿ ನನ್ನ ನಾಗಮಣಿನ ಎತ್ಕೊಂಡು ಬಂದಿರೋ ಕಳ್ಳಿ ಅಂತ ಅನ್ಕೊಂಡ್ರ? ಮಣಿಯಿಂದ ನಿಧಿನ ನನ್ನ ಸ್ವಂತ ಮಾಡ್ಕೋಬೇಕು ಅನ್ನೋ ನನ್ನ ಆಸೆನ ಕಂಡುಹಿಡಿದ್ರ? ಅವ್ರ ಹತ್ರ ಎಷ್ಟೇ ದಿವ್ಯ ದೃಷ್ಟಿ ಇದ್ರೂ ಎಲೆ ಶಾಸ್ತ್ರ ನೋಡಿ ನಾನು ನಾಗಮಣಿನ ಎಲ್ಲಿ ಬಚ್ಚಿಟ್ಟಿದ್ದೀನಿ ಅಂತ ಅವ್ರಿಗೆ ಹೇಳಕ್ಕಾಗಲ್ವಲ್ಲ.
ಒಂದ್ ವೇಳೆ ಹೇಳ್ಬಿಡ್ತಾರಾ? ಭದ್ರಾವತಿ ಹೊಟ್ಟೆ ಹಸ್ದಾಗ ಬಂದ್ ತಿಂತಾಳ್ಬಿಡು. ಎಲ್ರೂ ಒಟ್ಟಿಗೆ ತಿನ್ಬೇಕು ಅಂದ್ರೆ ನಮ್ಮ ಮನೇಲಿ ಹಬ್ಬ ಬರ್ಬೇಕು. ಅತ್ತೆ, ಚಟ್ನಿ ತುಂಬಾ ಚೆನ್ನಾಗಿದೆ, ಹಾಕೊಳ್ಳಿ. ಇವಳಿಗೆ ಹಾಕಮ್ಮ, ಇವಳು ಮುಖ ಯಾವಾಗ್ಲೂ ಸಿಂಡ್ರಿಸ್ಕೊಂಡಿರ್ತಾಳೆ. ಅಮ್ಮಮ್ಮ, ಗುಡ್ ಈವ್ನಿಂಗ್ ಅಪ್ಪ. ಅನಿರುದ್ಧ್, ಏನೋ ಇದು? ಕೂತ್ಕೊಂಡು ಊಟ ಮಾಡು. ಅಪ್ಪ, ಅದು ನಾನು ರೂಮಲ್ಲಿ ತಿಂತೀನಪ್ಪ. ಯಾಕೆ? ಅಪ್ಪ, ಎಲ್ಲಾದ್ರೂ ತಿನ್ಲಿ ಬಿಡ್ರಿ. ಇವಾಗ ಅದೇನೋ ಕರೆಂಟ್ ತಟ್ಟೆ ಬಂದಿದ್ಯಲ್ಲ, ಅದ್ರಲ್ಲೇ ಸಿನಿಮಾ ಬೊಂಬೆಗಳನ್ನ ನೋಡ್ಕೊಂಡು ಕಾಲ ಕಳೀತಿದ್ದಾರೆ ಈ ಮಕ್ಕಳು. ಅಯ್ಯೋ, ಅದು ಕರೆಂಟ್ ತಟ್ಟೆ ಅಲ್ಲ ಅಮ್ಮಮ್ಮ, ಐಪ್ಯಾಡ್. ಏನ್ ಪ್ಯಾಡೋ. ನೀನ್ ಏನೋ ತಲೆಲಿ ಇಟ್ಕೊಂಡು ಇಷ್ಟೊಂದು ಅನ್ನ ಬಡಿಸ್ಕೊತಿದ್ಯಲ್ಲ ಭಾವ, ನೀನ್ ಇಷ್ಟನ್ನ ತಿನ್ನಲ್ಲ. ಇದನ್ ತಗೋ. ಅನ್ನ ಮಿಕ್ಸಿ ಅದೇ ತಟ್ಟೆಲೆ ಕೈ ತೊಳ್ಕೊತಾರೆ. ಅದು ತುಂಬಾ ದೊಡ್ಡ ತಪ್ಪು. ಅನ್ನ ಪರಬ್ರಹ್ಮ ಸ್ವರೂಪ. ಇದು ತಿಂದಾದ್ಮೇಲೆ ಮತ್ತೆ ಬೇಕು ಅಂದ್ರೆ ಹಾಕಿಸ್ಕೊ. ಸರಿ. ಬಾ ಭಾವ, ನಾನು ನಿನಗ್ ಕಂಪ್ನಿ ಕೊಡ್ತೀನಿ. ಪರ್ಣಿಕಾ, ಹೋಗು ಅಮ್ಮನ ಊಟ ಕರಿ. ಸರಿ ಮಾವಯ್ಯ. ಅಮ್ಮ, ಅಮ್ಮ. ನಾನು ಬಂದಿರೋದು, ಹೊರಗೆ ಬರ್ಬೋದು.